ಹಲೋ ವೀಕ್ಷಕರೇ, MNR ಕಿಚನ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ಅಡುಗೆ ಅಂದ್ರೇ ಪೊಂಗಲ್. ಆ ಪೊಂಗಲ್ನ ನಾನು ಇವತ್ತು ನವಣೆಯಿಂದ ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೀನಿ. ಇದು ಮಾಡೋದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್: 1 ಕಪ್ನಷ್ಟು ನವಣೆ ಚೆನ್ನಾಗಿ ತೊಳೆದು 10 ನಿಮಿಷ ನೆನೆಸಿರೋ ಅಂಥದ್ದು, 1 ಕಪ್ನಷ್ಟು ಹೆಸರುಬೇಳೆ, 1 ಕಪ್ನಷ್ಟು ಬೆಲ್ಲ, 1 ಸ್ಪೂನಷ್ಟು ತುರಿದಿರೋಂಥ ಶುಂಠಿ, 1-2 ಏಲಕ್ಕಿ, ಒಂದು ಸ್ವಲ್ಪ ಗೋಡಂಬಿ, ದ್ರಾಕ್ಷಿ ಮತ್ತು ತುಪ್ಪ. ಮೊದಲಿಗೆ ಸ್ಟವ್ ಮೇಲೆ ಒಂದು ಕುಕ್ಕರ್ನ ಇಟ್ಟು ಅದಕ್ಕೆ 1 ಸ್ಪೂನು ತುಪ್ಪನ ಸೇರಿಸಿ ಅದು ಬಿಸಿಯಾದ ನಂತರ ತೊಗೊಂಡಿರೋಂಥ ಹೆಸರುಬೇಳೆ ಹಾಕಿ ಒಂದು 3-4 ನಿಮಿಷ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಬೇಕು. ಅದು ಹುರ್ಕೊಂಡ ನಂತರ ತೊಗೊಂಡಿರೋಂಥ ನವಣೆನ ಸೇರಿಸಿ ಅದನ್ನೆರಡರಿಗೂ ಒಂದು 3 ಕಪ್ನಷ್ಟು ನೀರನ್ನ ಸೇರಿಸ್ಬೇಕು. 3 ಅಥವಾ 2.5 ಕಪ್ನಷ್ಟು ನೀರನ್ನ ಸೇರಿಸಿ ಅದು ಚೆನ್ನಾಗಿ ಒಂದು ಸತಿ ತಿರುಗಿಸಿ ಕುಕ್ಕರ್ ಮುಚ್ಚಳನ ಹಾಕಿ ಒಂದು 4 ವಿಷಲ್ ಬರೆಸ್ಕೋಬೇಕು. ಅದು ವಿಷಲ್ ಬರೋಷ್ಟರೊಳಗಡೆ ತಗೊಂಡಿರೋ ಅಂಥ ಬೆಲ್ಲನ ಒಂದು ಪಾತ್ರೆಗೆ ಸೇರಿಸಿ ಅದು ಮುಳುಗುವಷ್ಟು ನೀರು ಹಾಕಿ ಕುದಿಸ್ಕೋಬೇಕು. ಈ ರೀತಿ ಕುದಿಸ್ಕೊಳ್ಳೋದ್ರಿಂದ ಆ ಬೆಲ್ಲದಲ್ಲಿರೋ ಮಣ್ಣು ಕಸ ಅದೆಲ್ಲ ಅದರಲ್ಲಿ ತಳದಲ್ಲೇ ಉಳ್ಕೊಳ್ಳುತ್ತೆ. ಅದು ಕುದಿಯೋಷ್ಟರೊಳಗಡೆ ಇದು ವಿಷಲ್ ಹೋಗಿರುತ್ತೆ. ಇದನ್ನು ತೆಗೆದು ಈ ನವಣೆನೆಲ್ಲ ಒಂದು ಸತಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಸ್ಮ್ಯಾಶ್ ಮಾಡ್ಕೊಂಡ ನಂತರ ಆ ಕುದ್ದಿರೋ ಅಂಥ ಬೆಲ್ಲನ ಇದರೊಳಗಡೆ ಫಿಲ್ಟ್ರ್ ಮಾಡ್ಕೋಬೇಕು. ಈ ಥರ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡ್ರೆ ಇನ್ನೂ ಸ್ವಲ್ಪ ಮೆತ್ತಗಾಗುತ್ತೆ. ಇದಕ್ಕೆ ಫಿಲ್ಟ್ರ್ ಮಾಡಿಕೊಂಡು ಬೆಲ್ಲದ ನೀರನ್ನು ಸೇರಿಸಿ ಒಂದೊಳ್ಳೆ ಮಿಕ್ಸ್ ಕೊಡಬೇಕು. ಇದು ಬೆಲ್ಲ ಅದರಲ್ಲಿ ಹೊಂದ್ಕೊಂಡ ನಂತರ ಇದಕ್ಕೆ ತುಪ್ಪದ ಒಗ್ಗರಣೆ ಕೊಡಬೇಕು. ಒಗ್ಗರಣೆಗೆ ಸ್ಟವ್ ಮೇಲೆ ಒಂದು ಬಾಣಲಿನ ಇಟ್ಟು ಅದಕ್ಕೆ 1-2-3 ಸ್ಪೂನ್ ತುಪ್ಪ ಸೇರಿಸ್ಕೋಬೇಕು. ತುಪ್ಪ ಸೇರಿಸ್ಕೊಂಡ ನಂತರ ಅದು ಕರಗಿದ ನಂತರ ತೊಗೊಂಡಿರೋಂಥ ಗೋಡಂಬಿ, ದ್ರಾಕ್ಷಿ, ಏಲಕ್ಕಿ, ಶುಂಠಿ ಅದನ್ನೆಲ್ಲ ಇದರಲ್ಲಿ ಸ್ವಲ್ಪ ಫ್ರೈ ಮಾಡಬೇಕು. ಇಲ್ಲಿ ಕೊಬ್ಬರಿ ಇಷ್ಟಪಡೋರು ಕೊಬ್ಬರಿನ ತುರಿದು 1 ಕಪ್ನಷ್ಟು ಸೇರಿಸ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನಾನಿಲ್ಲಿ ಕೊಬ್ಬರಿ ಸೇರಿಸಿಲ್ಲ. ಕೊಬ್ಬರಿ ಸೇರಿಸಿದ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಕೊಬ್ಬರಿನ ಇಷ್ಟಪಡದೇ ಇರೋರು ಇರ್ತಾರೆ, ಸೊ ಆಪ್ಷನಲ್ ಕೊಬ್ಬರಿ. ಇದನ್ನು ಸೇರಿಸಿ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡಿದರೆ ರುಚಿಯಾದ ನವಣೆ ಪೊಂಗಲ್ ರೆಡಿ. ಇದು ಆರೋಗ್ಯಕ್ಕೂ ಒಳ್ಳೆಯದು. ಡಯಾಬಿಟಿಸ್ ಪೇಷಂಟು ಸ್ವಲ್ಪ ತಿನ್ಬೋದು. ರೆಡಿಯಾದ ನಂತರ ನವಣೆ ಪೊಂಗಲ್ ಇರುತ್ತೆ. ಈ ರೆಸಿಪಿ ಇಷ್ಟ ಆದರೆ ಲೈಕು ಶೇರು ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.